ಯಾವುದೇ ಒಂದು ಡೆಲಿವರಿ ಬಾಯ್ ಆಗಲಿ ಇಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ ಆಗಲಿ ಒಂದು ಕಸ್ಟಮರ್ ನಿಮ್ಮ ನಂಬಿ ಬಂದಿದ್ದಾರೆ ಇಲ್ಲ ಒಂದು ಮೆಟೀರಿಯಲ್ ಕೊಟ್ಟಿದ್ದಾರೆ ಅಂದರೆ ಅದನ್ನು ಸೇಫಾಗಿ ಅವ್ರ ಮನೆ ಬಾಗಿಲು ತಲುಪಿಸೋ ಜವಾಬ್ದಾರಿ ನಿಮ್ದಾಗಿರುತ್ತೆ. ಗಾದೆ ಹೇಳ್ತಾರೆ ನಮ್ಮ ಕಡೆ, ವರ್ಷದ ಕೂಳಿಗೆ ಹೋಗಿ ವರ್ಷದ ಕೂಳು ಕಳ್ಕೊಂಡ್ರಂತೆ. ಆ ಥರ ಈ ರೈಡರ್ ಮಾಡಿರೋ ಕೆಲಸಕ್ಕೆ ಅವ್ನ ಕೆಲಸನೂ ಹೋಯ್ತು, ಅವ್ನ ಮಾನ ಮರ್ಯಾದೆನೂ ಹೋಯ್ತು. ಇವತ್ತು ಯಾರೋ ಒಬ್ರು ಇಬ್ಬರು ಮಾಡೋ ಕೆಲಸಕ್ಕೆ ಇಡೀ ಡೆಲಿವರಿ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು. ಇವತ್ತು ನೀವು ಮಾಡೋ ಚಿಲ್ಲರೆ ಕೆಲಸಕ್ಕೆ ನಾಳೆ ದಿನ ನೀವು ಸಮಾಜದಲ್ಲಿ ತಲೆ ಎತ್ಕೊಂಡು ನೋಡೋಕ್ಕಾಗತ್ತಾ? ನಿಮ್ಮ ಫ್ರೆಂಡ್ ಸರ್ಕಲ್ ನೋಡೋಕ್ಕಾಗತ್ತಾ? ಇವತ್ತು ಬೈಕ್ ಟ್ಯಾಕ್ಸಿ ಅವ್ರದ್ದು ಒಂದು ಸಣ್ಣ ಪುಟ್ಟ ತಪ್ಪು ಸಿಕ್ಕಿದ್ರೆ ಸಾಕು, ಅದನ್ನೇ ದೊಡ್ಡ ಹೈಲೈಟ್ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ನೀವು ಈ ಥರ ಎಲ್ಲ ಒಂದು ಮಿಸ್ಟೇಕ್ ಮಾಡ್ಕೊಂಡು ಸಗಲಾಕೊಂಡ್ರೆ ನಿಮ್ಮ ಸುಮ್ಮನೆ ಬಿಡ್ತಾರ ಅವರು? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೇರಿ ಅವರ ಯೂಟ್ಯೂಬ್ ಚಾನಲ್. ಒಂದು ವಿಡಿಯೋ ಪ್ಲೇ ಮಾಡ್ತೀನಿ, ಆ ವಿಡಿಯೋ ನೋಡ್ಕೊಂಡ್ ಬನ್ನಿ ಸ್ನೇಹಿತರೆ, ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಕಂಪ್ಲೇಂಟ್ ಕೊಡಿ ಮೇಡಮ್, ಕಂಪ್ಲೇಂಟ್ ಕೊಡಿ, ಹೇಳ್ತೀನಿ. ಗಾಡಿ ಆಫ್ ಮಾಡಿ ಕಂಪ್ಲೇಂಟ್ ಕೊಡಿ ನೀವು. ಕಂಪ್ಲೇಂಟ್ ಮಾಡಿ ನೀವು. ನಮ್ಮ ರೋಡ್ ಜಾಮ್ ಮಾಡಬೇಕು. ಮೇಡಮ್ ಮಾಡಿ ಸೈಡ್ಗೆ ಏನಾಗ್ತಿಲ್ಲ, ಸೈಡ್ ತರೋದು. ನೋಡಿದ್ರಲ್ಲ ಸ್ನೇಹಿತರೆ ವಿಡಿಯೋನ, ಬನ್ನಿ ಇದ್ರ ಬಗ್ಗೆ ಏನಾಯ್ತು ಅಂತ ತಿಳ್ಕೊಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ವಾಚ್ ಮಾಡ್ತಾ ಇರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡಿ, ಹಾಗೆ ಪಕ್ಕದಾಗಿರೋ ಹಾಲ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಬನ್ನಿ ಸ್ನೇಹಿತರೆ, ಏನಾಯ್ತು ಅಂತ ನೋಡೋಣ. ಅಲ್ಲಿ ಒಂದು ಲೇಡಿ ಒಂದು ಬೈಕ್ ಟ್ಯಾಕ್ಸಿ ರೈಡರ್ಗೆ ಆವಾಜ್ ಆಗ್ತಾ ಇದ್ದಾರೆ. ಅಲ್ಲಿ RTO ಅಧಿಕಾರಿ ಕೂಡ ಒಬ್ಬರು ಬಂದ್ದಾರೆ, ಪಬ್ಲಿಕ್ಸ್ ಎಲ್ಲ ಸೇರಿದ್ದಾರೆ, ಕೆಲವರು ಆಟೋ ಡ್ರೈವರ್ಸ್ ಎಲ್ಲವ. ಘಟನೆ ಏನಾಗಿದೆ ಅಂತ ನಿಖರವಾಗಿ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಯಾರು ಕೂಡ ಮೆನ್ಷನ್ ಮಾಡಿಲ್ಲ. ಆ ವ್ಯಕ್ತಿ ಏನೋ ಲೇಡೀಸ್ಗೆ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊಂತ ನಮ್ಮ ಕೈ ತಪ್ಪಾಯಿತು ಅಂತವ. ಬಟ್ ಅಲ್ಲಿ ಮಿಸ್ಬಿಹೇವ್ ಅಂತೂ ಆಗಿಲ್ಲ ಲೇಡೀಸ್ ಮೇಲೆ ಯಾವುದೇ ಕಾರಣಕ್ಕೂ, ಅದು ಗೊತ್ತಾಗ್ತಾ ಇದೆ. ಆ ಲೇಡೀಸ್ ಏನೋ ಒಂದು ಪಾರ್ಸಲ್ ಬುಕ್ ಮಾಡಿದರೆ, ಅದ್ರಿಗೆ ಏನು ಅಮೌಂಟ್ ಕಳಿಸಿದ್ರು ಮತ್ತೊಂದು ಮಗದೊಂದು ಏನಿತ್ತು ಅಂತ ಗೊತ್ತಿಲ್ಲ, ಏನೋ ಮಿಸ್ಸಿಂಗ್ ಆಗಿದೆ ನಮ್ಮ ಪ್ರಕಾರ, ಅಂದ್ಕೊಳ್ಳೋ ಪ್ರಕಾರ ಅಷ್ಟೇ. ಅಲ್ಲಿ ಕ್ಲಿಯರಾಗಿ ವಿಡಿಯೋ ಯಾರೂ ಅಪ್ಲೋಡ್ ಮಾಡಿಲ್ಲ, ಅರ್ಧಂಬರ್ಧ ವಿಡಿಯೋ ಹಾಕಿದ್ದಾರೆ. ಬಟ್ ರೈಡರ್ ಕಡೆಯಿಂದ ಮಿಸ್ ಆಗಿರೋದಂತ ಕಂಪಲ್ಸರಿ ಎದ್ದು ಕಾಣ್ತಾ ಇದೆ ನಮಗೆ ಅಲ್ಲಿ ಅದು. ಬಟ್ ಅದು ಏನಾಯಿತು, ಏನು ಎತ್ತ, ಅವನೇನಾರು ಅವ್ರಿಗೆ ಏನಾರು ಅನ್ನೋ ಇಲ್ಲ, ಏನಾರು ಅಮೌಂಟ್ ಏನಾರು ಎತ್ಕೊಂಡೋ ಇಲ್ಲ ಏನಾರು ಮೆಟೀರಿಯಲ್ ಏನಾರು ಕದ್ದಿದ್ದಾನೋ, ಅದು ಕಂಪ್ಲೀಟ್ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಬಟ್ ರೈಡರ್ ಕಡೆಯಿಂದ ತಪ್ಪಾಗಿದೆ, ಅವ್ರು ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ. ಕೆಲವರು ಪಬ್ಲಿಕ್ ಹೋಗಿ ಅಂತ ಕೆಲವರು ಬಿಡ್ತಾ ಇಲ್ಲ. ಯಾರಾದ್ರೂ ಆಟೋ ಇದರಲ್ಲ ಅವ್ರು ಬಿಡ್ತಾ ಇಲ್ಲ. ಅವ್ನು ಸಿಕ್ಕಿದ್ದೆ ಸಾಕತ್ತೆ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಅವನಿಗೆ ಬಾಯಿ ಬಂದಂಗೆ ಬೈತವ್ರೆ, ಗಾಡಿ ಸೈಡ್ ಹಾಕಿದ್ರು. ಅದೇ ಟೈಮ್ಗೆ RTO ಕೂಡ ಕರೆಸಿದ್ರು. ಆ ಲೇಡಿ ಕೂಡ ನಾವು ಕಂಪ್ಲೇಂಟ್ ಕೊಡ್ತೀವಿ, ಅದೇ ಕಾರಣಕ್ಕೆ ಬಿಡಲ್ಲ ಅಂತ ಅವರು ಕೂಡ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ನಾವು ಹೇಳೋದು ಇಷ್ಟೇ, ಒಂದು ಈ ವರ್ಷದ ಕೂಳಿಗೋಸ್ಕರ ವರ್ಷದ ಕೂಳಿ ಯಾಕೆ ಕಳ್ಕೊಂತೀರಾ ಅಂತ ನಾವೊಂದು ಗಾದೆ ಇದೆಯಲ್ವಾ, ಅದು ಕೂಡ ಇಂಥ ವಿಚಾರಗಳಿಗೆ ನಿಜ ಆಗುತ್ತೆ. ಏನು ಸಿಕ್ಬಿಡ್ತಿದ್ರಲ್ಲ ಎಲ್ಲ ನೀವು ಎತ್ಕೊಳೋದ್ರಿಂದ, ಮೆಟೀರಿಯಲ್ ತಗೊಳೋದ್ರಿಂದವ ಅಲ್ವಾ? ಕಷ್ಟಪಟ್ಟು ದುಡಿತಾ ಇರ್ತೀರ, ಕಷ್ಟಪಟ್ಟು ದುಡ್ಕೊಂಡು ತಿನ್ನಿ. ಇದೆಲ್ಲ ಈ ಕದ್ದಿದ್ದು ಮಧ್ಯಾಹ್ನಕ್ಕೆ ಲಯ ಅಂತಾರಲ್ಲ, ಹಂಗೆ ಯಾವತ್ತು ಕಳ್ತನ ಮಾಡಿದ್ದು ಯಾವುದು ಶಾಶ್ವತ ಅಲ್ಲ. ನಾವೇನು ಕಷ್ಟಪಟ್ಟು ದುಡಿತೀವಲ್ಲ ಅದೇ ನಮಗೆ ಕೊನೆವರೆಗೂ ಇರೋದು. ಅಂಥದ್ರಲ್ಲಿ ಯಾವುದೇ 500-1000 ರೂಪಾಯಿಗೋಸ್ಕರ ನೀವು ಈ ಥರ ಕಳ್ತನ ಮಾಡಿ ಈ ಥರ ಸಿಗಾಕೊಂಡು ನಿಮ್ಮ ಮಾನ ಮರ್ಯಾದೆ ಸೋಷಿಯಲ್ ಮೀಡಿಯಾದಲ್ಲಿ ಹರಾಜು ಹಾಕೋದಕ್ಕಿಂತವ ನೀವು ನ್ಯಾಯವಾಗಿ ದುಡಿದ್ರೆ 100 ರೂಪಾಯಿ ದುಡಿರಿ, ನ್ಯಾಯವಾಗಿ ದುಡ್ಕೊಂಡು ತಿನ್ಬೋದಲ್ವಾ? ಈ ಥರ ಎಲ್ಲ ಯಾಕೆ ಮಾಡ್ತೀರಾ? ಈಗ ನಿಮ್ಮ ವಿಡಿಯೋ ಡೈರೆಕ್ಟಾಗಿ ಲೈವ್ ಆಗಿ ಬರ್ತಾ ಇದೆ ಅಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ. ಇದು ನಿಮ್ಮ ಅಪ್ಪ ಅಮ್ಮನೋ, ನಿಮ್ಮ ಫ್ಯಾಮಿಲಿನೋ, ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಷನ್ನು, ನಿಮ್ಮ ಊರಿನ ಜನ ನೋಡಿದ್ರೆ ನಾಳೆ ದಿನ ನಿಮ್ಮ ಬಗ್ಗೆ ಯಾವ ಥರ ತಿಳ್ಕೊಂತಾರೆ ಅವರು? ನೀವು ಊರಿಗೆ ಹೋಗಿ ಮುಖ ಇಟ್ಕೊಂಡು ಓಡಾಡೋಕ್ಕಾಗತ್ತಾ? ಅದೆಲ್ಲ ಯೋಚನೆ ಮಾಡಿದ್ದೀರಾ? ನೀವು ಅಂದ್ಕೊಂಡ್ಬಿಡ್ತೀರ ಇಲ್ಲಿ ಏನೋ ಮಾಡಿಬಿಟ್ರೆ ನಮಗೆ ಯಾರಿಗೇನು ಗೊತ್ತಾಗಲ್ಲ ಬಿಡು ಅಂತೀರ. ಬಟ್ ಇವತ್ತು ಸೋಷಿಯಲ್ ಮೀಡಿಯಾ ತುಂಬ ಬೆಳೆದ್ಬಿಟ್ಟಿದೆ. ಒಂದು ಸೆಕೆಂಡ್ ಏನೋ ಒಂದು ತಪ್ಪು ಮಾಡಿಬಿಟ್ರೆ ಇಮ್ಮಿಡಿಯೇಟ್ ಸ್ಪ್ರೆಡ್ ಆಗಿಬಿಡುತ್ತೆ. ವಿತಿನ್ ಸೆಕೆಂಡಲ್ಲಿ ಇಡೀ ದೇಶಾದ್ಯಂತನ ಪಬ್ಲಿಸಿಟಿ ಆಗಿ ಹೋಗುತ್ತೆ. ಅದಕ್ಕೆ ಹೇಳ್ತಾ ಇರ್ತೀನಿ, ನೀವೇನೇ ಒಂದು ಕೆಲಸ ಮಾಡ್ತೀರಾ ಅಂದರೆ ಫಸ್ಟ್ ಯೋಚನೆ ಮಾಡಿ, ಈ ಥರ ಕೆಲಸ ಮಾಡಿದ್ರೆ ಮುಂದೇನಾದ್ರು ನನಗೇನೋ ಪರಿಣಾಮ ಆಗುತ್ತಾ ಕೆಟ್ಟದಾಗಿ ಅಂತ ತಿಳ್ಕೊಬೇಕು. ಏನೋ ದುಡ್ಡನಾಸಾಗಿ ನೀವೇನೋ ಎತ್ಕೊಂಡ್ಬಿಟ್ರಿ ಅವ್ರ ಮೆಟೀರಿಯಲ್ಲು, ಅವ್ರನ್ನೇ ಒಂದು ನಂಬಿತಾನೆ ನಿಮ್ಮನ್ನು ಕಳಿಸಿರ್ತಾರೆ. ಇವತ್ತು ಆನ್ಲೈನ್ ಒಂದು ಬುಕ್ಕಿಂಗ್ ಅಂದರೆ ಇವತ್ತೊಂದು ರೈಡರ್ ನಂಬಿಬಿಟ್ಟು ಏನೇ ಒಂದು ಮೆಟೀರಿಯಲ್ ಕೊಡ್ತಾರೆ. ಒಂದು ಲಕ್ಷಾಂತರ ರೂಪಾಯಿ ಕಾಸ್ಟ್ಲಿ ಮೆಟೀರಿಯಲ್ ಆಗ್ಬೋದು, ಏನೇ ಒಂದು ಮೆಟೀರಿಯಲ್ ಆಗ್ಬೋದು. ಅದನ್ನಷ್ಟೇ ಸೇಫಾಗಿ ತಗೊಂಡೋಗಿ ನೀವು ಕಸ್ಟಮರ್ಗೆ ತಲುಪಿಸ್ಬೇಕಾಯ್ತು, ನಿಮ್ಮ ಜವಾಬ್ದಾರಿ. ನೀವು ಹೋಗ್ತಾ ದಾರಿ ಮಧ್ಯೆ ಏನೋ ಕಿತಾಪತಿ ಮಾಡ್ಕೊಂಬಿಟ್ಟು ಅಲ್ಲಿ ಏನೋ ಐಟಮ್ ಎತ್ಕೊಂಡ್ಬಿಟ್ರೆ ಏನು ಗೊತ್ತಾಗಲ್ಲ ಕಸ್ಟಮರಿಗೆ ಬಿಡೋದ್ರೆ. ಬುಕ್ ಮಾಡಿರೋರು ಅವ್ರಿಗೆ ಗೊತ್ತಿರಲ್ವಾ ಏನು ಐಟಮ್ ಕಳಿಸಿದೀವಿ, ಎಷ್ಟು ಕಳಿಸಿದೀವಿ ಅಂತ ಅವ್ರಿಗೆ ಗೊತ್ತಾಗಲ್ವಾ? 100% ಗೊತ್ತಾಗುತ್ತೆ. ತಪ್ಪು ಮಾಡಿ ಸಿಗಾಕೊಂಡು ಅವ್ರ ಹತ್ರ ಕ್ಷಮೆ ಕೇಳ್ಕೊಂಡು ಆ ಥರ ಎಲ್ಲ ನಿಂತ್ಕೊಂಡು ಎಷ್ಟು ಮಟ್ಟಿಗೆ ಚೆನ್ನಾಗಿದೆ ನಿಮಗೆ ಹೇಳಿ? ಈ ಥರ ಎಲ್ಲ ಕೆಲಸಗಳು ಯಾಕೆ ಮಾಡ್ತೀರಾ? ಯಾರೋ ಒಬ್ಬೊಬ್ರು ನೀವು ಮಾಡ್ತೀರಾ ಈ ಥರ ಕೆಲಸಗಳನ್ನ?
ಇಡೀ ಇವತ್ತು ಡೆಲಿವರಿ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು. ಈಗ ದಯವಿಟ್ಟು ಈ ಥರ ಕೆಲಸ ಯಾರು ಮಾಡಕ್ಕೆ ಹೋಗಬೇಡಿ. ಇದಕ್ಕೆ ಮುಂಚೆ ಎಲ್ಲ ಒಂದು 2-3 ಮಿಸ್ಬಿಹೇವ್ ಆಯಿತು. ಅದ್ಯಾರೋ ಒಬ್ಬ ಲ್ಯಾಪ್ಟಾಪ್ ಎತ್ಕೊಂಡೋದ ರಾಪಿಡೋ ರೈಡರು. ಈ ಥರ ಪದೇ ಪದೇ ಘಟನೆಗಳು ಆಗ್ತಾನೆ ಇದ್ದಾವೆ ಡೆಲಿವರಿ ಫೀಲ್ಡ್ ಕಡೆಯಿಂದವ. ಈ ಥರ ಮಾಡೋದ್ರಿಂದ ನಿಮ್ಗೆ ಏನು ಸಿಗುತ್ತೆ? ಕಳ್ತನ ಮಾಡ್ಕೊಂಡಾಗ ಅದೇನು ಲೈಫ್ ಲಾಂಗ್ ತಿನ್ನೋಕ್ಕಾಗತ್ತೆ ನೀವು ಅದನ್ನು? ಎಲ್ಲೋ ಕುಡಿದು ಹುಚ್ಚೋಯ್ ತಿಂದರೆ ಹೋಯ್ತು ಅದು ಅಷ್ಟೇ. ನೀವು ಕಷ್ಟಪಟ್ಟು ದುಡ್ದೇ ನೀವು ಸಂಪಾದನೆ ಮಾಡಬೇಕು, ಅದರಲ್ಲೇ ತಿನ್ನಬೇಕು. ಅದೇ ಶಾಶ್ವತ, ಅದೇ ಪರ್ಮನೆಂಟ್ ನಿಮಗಿರೋದು. ಇವತ್ತು ಎಲ್ಲೋ ಇನ್ನೊಬ್ಬನ ತಲೆ ಮಾಡೋದು, ಇನ್ನೊಬ್ಬಂದು ಯಾರೋ ದುಡ್ಡು ಸಂಪಾದನೆ ಮಾಡಿ ತಿಂದ್ರೆ ಎಲ್ಲಿವರೆಗೂ ಇರುತ್ತೆ ಹೇಳಿ? ದಯವಿಟ್ಟು ಈ ಥರ ಕೆಲಸ ಮಾಡಬೇಡಿ. ನೀವೊಬ್ಬರು ಮಾಡೋದ್ರಿಂದ ಪ್ರತಿಯೊಬ್ಬ ಡೆಲಿವರಿ ಬಾಯ್ಸು ಸರಿ ಇಲ್ಲ, ಈ ಕಂಪ್ನಿಗಳು ಸರಿ ಇಲ್ಲ, ಎಲ್ಲರ ಮೇಲೂ ಬ್ಯಾಡ್ ನೇಮ್ ಬರುತ್ತೆ, ಬ್ಲ್ಯಾಕ್ ಮಾರ್ಕ್ ಬರುತ್ತೆ ನೀವು ಒಬ್ರಿಬ್ರು ಮಾಡೋದಕ್ಕೆ. ಅವ್ರ ಲೇಡೀಸ್ ಕೂಡ ಅಲ್ಲೇ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದಾರೆ, ನಿಮ್ಮಂಥವ್ರು ಯಾರೋ ಒಬ್ರಿಬ್ರು ಮಾಡೋದ್ರಿಂದ ಇವತ್ತು ಎಲ್ಲರಿಗೂ ಕೆಟ್ಟ ಹೆಸರು, ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ, ಗೊತ್ತಾಗಲ್ಲ ನಿಮಗೆ ಅಂತ ಅವ್ರು ಕೂಡ ಅದೇ ಮಾತು ಹೇಳ್ತಾ ಇದ್ದಾರೆ. ಏಕೆಂದ್ರೆ ಅವ್ರಿಗೆ ಗೊತ್ತಿರೋ ವಿಚಾರನೇ ಅವ್ರು ಕರೆಕ್ಟಾಗಿ ಮಾತಾಡಿದ್ದಾರೆ. ಅವರು ಫಸ್ಟ್ ನೀವು ಮಾಡೋಕ್ಕೆ ಮುಂಚೆ ನಾವೇನು ಮಾಡ್ತಾಯಿದ್ದೀವಿ ಅಂತ ಯೋಚನೆ ಮಾಡಿ. ನಂತರ ಈಗ ಅವ್ರೇನಾದ್ರು ಕಂಪ್ಲೇಂಟ್ ಕೊಟ್ಟು ನಿನ್ನ ಮೇಲೆ ಕೇಸ್ ಆಗಿ ನೀನು ಜೈಲಿಗೆಲ್ಲ ಹೋದ್ರೆ ನೀನು ಯಾರಪ್ಪ ಬಿಡಿಸ್ಕೊಂಬತ್ತಾರೆ ಹೊರಗಡೆ ಬಂದಮೇಲೆ ನಿನಗೆ ಮುಖ ಇಟ್ಕೊಂಡು ಓಡಾಡೋಕ್ಕಾಗತ್ತಾ ಈ ಸಮಾಜದಲ್ಲಿ? ಹೇಳು. ಇವಾಗ ದೊಡ್ಡ ದೊಡ್ಡ ಕಳ್ತನ ಮಾಡಿದ್ರೆ ಹೆಂಗೋ ತಪ್ಪಿಸ್ಕೊಂಡ್ಬಿಡ್ತಾರೆ, ಹೆಂಗೋ ಬಚಾವಾಗ್ತಾರೆ ಬಿಡೋ ಅವರು. ಈ ಸಣ್ಣ ಪುಟ್ಟ ಮಾಡ್ತಿರಲ್ಲ ನೀವೇ ತಗ್ಲಾಕೊಡೋದು, ನಿಮ್ಮದೇ ಮಾನ ಮರ್ಯಾದೆ ಹೋಗೋದು. ಇವತ್ತು ನಾಳೆ ದಿವಸ ನಿಮ್ಮ ಊರಿಗೂ ಕೂಡ ಹೋಗೋಕ್ಕಾಗಲ್ಲ, ನೀನು ತಲೆ ಎತ್ಕೊಂಡು ನಿಮ್ಮ ಫ್ಯಾಮಿಲಿ ಜೊತೆ ಮಾತಾಡೋಕ್ಕಾಗಲ್ಲ, ನಿಮ್ಮ ಫ್ರೆಂಡ್ಸ್ ಎಲ್ಲ ದೂರ ಆಗ್ತಾರೆ. ನೀನು ಇರ್ತಕ್ಕಂಥ ಬಿಲ್ಡಿಂಗಲ್ಲಿ ಏನು ಬಾಡಿಗೆಗೆ ಇರ್ತೀವಿ ಬೆಂಗಳೂರು, ಅವರು ಖಾಲಿ ಮಾಡಿಸ್ತಾರೆ ನಿನ್ನ. ನೀನು ಸರಿ ಇಲ್ಲಪ್ಪ ರೂಮ್ ಖಾಲಿ ಮಾಡ್ಕೊಂಡು ಹೋಗಂತಾರೆ. ನೀನು ಎಲ್ಲೂ ನೆಲೆ ಸಿಕ್ಕಲ್ಲ ಬೆಂಗಳೂರಲ್ಲಿ, ಎಲ್ಲೂ ಇರೋಕ್ಕಾಗಲ್ಲ, ನೀನು ಒಂದು ಕಡೆ ಜೀವನನೇ ಮಾಡೋಕ್ಕಾಗಲ್ಲ. ನೀನು ಮಾಡ್ತಕ್ಕಂಥ ಒಂದೇ ಒಂದು ಸಣ್ಣ ಮಿಸ್ಟೇಕು ಆಯಿತಾ, ಆ ಸೆಕೆಂಡ್ ನಿಮ್ಗೆ ಏನೂ ಅನ್ಸಲ್ಲ, ಏನೋ ಮಾಡಿಬಿಡ್ತೀರಾ, ಅದ್ರ ಪರಿಣಾಮ ತುಂಬ ದೊಡ್ಡದಾಗಿರುತ್ತೆ, ಮುಂದೆ ಎದುರಿಸ್ಬೇಕಾಗತ್ತೆ. ಅದಕ್ಕೆ ಹೇಳೋದು, ಯಾವುದೇ ಒಂದು ಕೆಲಸ ಮಾಡೋಕ್ಕೆ, ಒಂದು ಒಳ್ಳೆ ಕೆಲಸ ಆಗಲಿ ಕೆಟ್ಟ ಕೆಲಸ ಆಗಲಿ ಯೋಚನೆ ಮಾಡಿ ಮಾಡ್ಬೇಕಾದ್ರೆ ನಾವು ಮಾಡಿಬಿಡ್ತೀರ ಏನೋ ಒಂದು ಇಂಟೆನ್ಷನ್ ಇಟ್ಕೊಂಡು. ಅದ್ರ ಮಾಡಿದ್ಮೇಲೆ ಅನುಭವಿಸೋರು ಯಾರು? ನೀವೇನೆ. ಪಬ್ಲಿಕ್ ರೋಡಲ್ಲಿ 4 ಜನರಿಗೆ ನಿನ್ನ ಮಾನ ಮರ್ಯಾದೆ ಹೋಯ್ತಪ್ಪ, ಏನು ಸಿಕ್ಬಿಡ್ತು ನಿನಗೆ ಇವಾಗ? ಅವ್ರ ಮುಂದೆ ಕೈ ಮುಗಿದು ಕ್ಷಮೆ ಕೇಳ್ತಾ ಇದೀಯಾ? ನೀನು ಕ್ಷಮೆ ಕೇಳೋದಕ್ಕೆ ನೀನು ಹೋಗಿರೋ ಮಾನ ಮರ್ಯಾದೆ ವಾಪಸ್ ಬರುತ್ತಾ? ನೀನು ಬಿಟ್ಬಿಡ್ತಾರ ಅವ್ರು ಅಲ್ಲಿಂದವ? ಖಂಡಿತ ಯಾವುದೇ ಕಾರಣಕ್ಕೂ ಬಿಡಲ್ಲ. ನಿಮ್ಮ ನಂಬಿ ಒಂದು ಮೆಟೀರಿಯಲ್ ಕೊಟ್ಟಾರೆ ಅಂದರೆ ಅಷ್ಟೇ ಸೇಫಾಗಿ ಅವ್ರು ಕಳಿಸ್ಬೇಕು. ಒಂದು ಕಸ್ಟಮರ್ ಬಂದರೂ ಅಷ್ಟೇ ಅವ್ರು ಸೇಫಾಗಿ ಅವ್ರ ಮನೆ ಬಾಗಿಲು ತಲುಪಿಸ್ಬೇಕು. ಒಂದು ಪ್ಯಾಸೆಂಜರ್ ಆಗಿರ್ಬೋದು, ಒಂದು ಡೆಲಿವರಿ ಪಾರ್ಟ್ನರ್ ಆಗಿರ್ಬೋದು, ಒಂದು ರೈಡರ್ ಆಗಿರ್ಬೋದು, ನಿಮ್ಮ ನಂಬಿ ಏನೇ ಒಂದು ಕೊಡ್ತಾರೆ ಅಂದರೆ ಅಷ್ಟೇ ನೀವು ರೆಸ್ಪಾನ್ಸಿಬಿಲಿಟಿಗೆ ಕೆಲಸ ಮಾಡಬೇಕಾಗತ್ತೆ. ಇವತ್ತು ಆನ್ಲೈನ್ ಬಿಸ್ನೆಸ್ ಜನ ಎಷ್ಟು ನಂಬಿದ್ದಾರೆ ಅಂದರೆ ಅದು ಅಷ್ಟು ಗ್ಯಾರಂಟಿ ಇದೆ ಅನ್ನೋ ಒಂದು ಇದಕ್ಕೆ ನಂಬಿರೋದು. ನೀವು ಯಾರ ಒಬ್ಬರು ಇಬ್ಬರು ಈ ಥರ ಮಾಡೋದ್ರಿಂದ ಎಲ್ಲರ ಮೇಲೂ ನಂಬಿಕೆ ಹೊರಟೋಗುತ್ತೆ, ಡೆಲಿವರಿ ಬಾಯ್ಸ್ಗಳ ಮೇಲೆ. ಅದಕ್ಕೆ ಹೇಳೋದು ಪದೇ ಪದೇ ಈ ಥರ ಕೆಲಸ ಮಾಡೋಕ್ಕೋಗಬೇಡಿ. ಏನು ಸಿಕ್ಕಲ್ಲ ಇದರಿಂದ, ನಿಮ್ಮ ಮಾನ ಮರ್ಯಾದೆ ನೀವೇ ಕಳ್ಕೊತೀರಾ. ನಾನು ಎಷ್ಟೋ ವಿಡಿಯೋಗಳು ಹೇಳ್ತೀನಿ, ನೀವು 1000 ಒಳ್ಳೆ ಕೆಲಸ ಮಾಡಿ ಅವು ಯಾವ ಬೆಳಕಿಗೆ ಬರಲ್ಲ. ಇದು ಯಾವುದೋ ಒಂದೋ ಇಂದ ಈ ಥರ ಮಾಡ್ತಿರಲ್ವಾ ಸಣ್ಣ ಪುಟ್ಟವು, ಇವು ದೊಡ್ಡ ಹೈಲೈಟ್ ಆಗ್ತವೆ, ನಿಮ್ಮ ಜೀವನಕ್ಕೆ ಎಫೆಕ್ಟ್ ಆಗುತ್ತೆ. ಈ ಭೂಮಿ ಮೇಲೆ ಬದುಕಕ್ಕೆ ಆಗಲ್ಲ ನಾಳೆ ದಿವಸ, ಆ ಥರ ಪ್ರಾಬ್ಲಮ್ ಶುರುವಾಗುತ್ತೆ ನಿಮಗೆ. ಎಷ್ಟು ಹೇಳಿದ್ರು ಈ ಹುಡುಗರು ಕೇಳೋದೇ ಇಲ್ಲ. ಕೆಲವೊಬ್ಬರು ನಮ್ಮ ಡೆಲಿವರಿ ಬಾಯ್ಸ್ಗೆ ಹೇಳ್ತಾ ಇರ್ತೀವಿ ಪದೇ ಪದೇ, ಎಷ್ಟೋ ವಿಡಿಯೋ ಮಾಡಿಬಿಟ್ಟಿದ್ದೀನಿ ನಾನು. ಯಾವುದೇ ಕಾರಣಕ್ಕೆ ಈ ಥರ ಎಲ್ಲ ನೆಗ್ಲಿಜೆನ್ಸಿ ಮಾಡಬೇಡಿ, ಮಿಸ್ಬಿಹೇವ್ ಮಾಡಬೇಡಿ. ಒಂದು ಮೆಟೀರಿಯಲ್ ಕೊಟ್ಟಾರೆ ಅಂದರೆ ಈ ಥರ ಎತ್ಕೊಂಡು ಹೋಗೋದು, ಪ್ರಾಬ್ಲಮ್ ಮಾಡೋದು, ಕಸ್ಟಮರ್ಗೂ ಅಷ್ಟೇ ರೂಢಾಗಿ ಮಾತಾಡಬೇಡಿ. ಎಷ್ಟು ವಿಡಿಯೋಗಳು ಹೇಳಿದ್ದೀನಿ, ಇವೆಲ್ಲ ಸಣ್ಣ ಪುಟ್ಟ ಇನ್ಸಿಡೆಂಟ್ಗಳೇ ನಿಮಗೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಆ ಕಂಪ್ನಿಯಿಂದ ಕೂಡ ನಿಮ್ಮ ID ಕೂಡ ಸಸ್ಪೆಂಡ್ ಆಗುತ್ತೆ, ಮತ್ತೆ ನೀವು ಆ ಕಂಪ್ನಿ ಜಾಯಿನ್ ಆಗೋಕ್ಕೆ ಆಗಲ್ಲ. ಯಾಕೆಂದರೆ ಒಂದು ಸರಿ ನಿಮ್ಮ ಹೆಸರಲ್ಲಿ ID ಬ್ಲಾಕ್ ಆಯ್ತಿದ್ರೆ ಪರ್ಮನೆಂಟ್ ಬ್ಲಾಕ್, ಅದು ಮತ್ತೆ ಯಾವುದೇ ಕಾರಣಕ್ಕೆ ಓಪನ್ ಮಾಡೋಕ್ಕಾಗಲ್ಲ, ನೀವೆಲ್ಲೂ ಕೆಲಸನೂ ಮಾಡೋಕ್ಕಾಗಲ್ಲ. ನಿಮ್ಮ ಡಾಕ್ಯುಮೆಂಟ್ಸ್ ಮೇಲೂ ಬ್ಲಾಕ್ ಮಾರ್ಕ್ ಬೀಳುತ್ತೆ. ನೀವೇಂದ್ರೆ ಜೈಲಿಗೆ ಹೋದ್ರೆ ಮುಗೀತು, ನಿಮಗೆಲ್ಲೂ ಬೇರೆ ಕಡೆ ಜಾಬೇ ಸಿಗಲ್ಲ. ಇಷ್ಟೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗತ್ತೆ. ನೀವೇನೋ ಒಂದು ಸಣ್ಣ ಕೆಲಸ ಮಾಡ್ತಿರಲ್ಲ, ಕಳ್ತನೋ ಇಲ್ಲ ಯಾರ್ಯಾರು ಲೇಡೀಸ್ ಮಿಸ್ಬಿಹೇವು ಈ ಥರ ಮಾಡೋದ್ರಿಂದವ. ಎಷ್ಟು ಹೇಳಿದ್ರು ಕೇಳಲ್ಲ ಕೆಲವೊಬ್ಬರು. ಈ ಥರ ಮಾಡಿಬಿಟ್ಟು ಆಮೇಲೆ ಸಾರಿ ಕೇಳಿದ್ರೆ ಯಾವುದೂ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಮಾಡೋಕ್ಕೆ ಮುಂಚೆ ಯೋಚನೆ ಮಾಡಿ ಆದಮೇಲೆ ಏನೂ ಮಾಡೋಕ್ಕಾಗಲ್ಲ, ಅದ್ರ ಪರಿಣಾಮ ನೀವೇ ಅನುಭವಿಸ್ಬೇಕು. ಇವಾಗ ನೀನು ಕೇಸು, ಕೋರ್ಟು, ಕಚೇರಿ, ನಿನ್ನ ನಂಬಿರೋ ಹೆಂಡತಿ ಮಕ್ಕಳು ಅವರೆಲ್ಲ ಏನಾಗಬೇಕು? ನೀನೆಲ್ಲ ಈ ಥರ ಪ್ರಾಬ್ಲಮ್ ಮಾಡ್ಕೊಂಡು ಹೋದರೆ ನೀನು ಎಷ್ಟೇ ಒಳ್ಳೆಯವನಾಗಿರೋ ಪರವಾಗಿಲ್ಲ, ಆದರೆ ಏನೋ ಒಂದು ಕೆಲಸ ಮಾಡಿಬಿಡ್ತೀಯ ಬೈ ಮಿಸ್ಟೇಕ್, ನಿನಗೆ ಗೊತ್ತಿಲ್ಲದಿರೋ ಮಾಡಿಬಿಡ್ತೀಯ ಒಂದೊಂದು ಟೈಮು. ಅಂಥ ಟೈಮಲ್ಲಿ ನೋಡಿ ಈ ಥರ ತಗ್ಲಾಕೊಂಡಾಗ ಎಷ್ಟು ಪ್ರಾಬ್ಲಮ್ಮು. ಯಾರದೇ ಆಗಲಿ ವಸ್ತು, ಯಾರೇ ಒಬ್ಬರು ಮನುಷ್ಯರಾಗಲಿ, ಯಾರೇ ಒಂದು ಲೇಡೀಸ್ ಬರಲಿ, ನಮ್ಮ ಅಕ್ಕ ತಂಗಿ ಅಂತ ಅವ್ರನ್ನ ನೋಡ್ಕೋಬೇಕು. ಏನೇ ಒಂದು ವಸ್ತು ಕೊಟ್ಟರೆ ಇದು ನಮ್ಮ ಮೆಟೀರಿಯಲ್, ನಮ್ಮ ಸ್ವಂತದ್ದು ಅಂತ ಅಷ್ಟು ಸೇಫಾಗಿ ಹೆಂಗೆ ತೊಗೊಂಡೋಗ್ತೀವಿ ಕೇರ್ಫುಲ್ಲಾಗಿ, ಅದೇ ಥರ ಇನ್ನೊಬ್ಬರು ವಸ್ತು ಕೊಟ್ಟರೆ ಅವ್ರದ್ದು ಕೂಡ ಅಷ್ಟೇ ಕೇರ್ಫುಲ್ ತೊಗೊಂಡೋಗಿ ಡೆಲಿವರಿ ತಲುಪ್ಸಕ್ಕಂಥ ಕೆಲಸ ನಮ್ಮದು ಜವಾಬ್ದಾರಿ ಆಗಿರುತ್ತೆ. ಬೇರೆ ಮಿಸ್ಟೇಕ್ ಏನೋ ಆಯಿತು ಬತ್ತ ದಾರಿ ಮಧ್ಯೆ ಏನಾದ್ರು ಆಗೋಯ್ತು, ಅದು ಬೇರೆ ಪ್ರಶ್ನೆ. ಏನೋ ಒಂದು ಇನ್ ಕೇಸ್ ಯಾರು ಕಳ್ತನ ಮಾಡಿದ್ರು, ಇಲ್ಲ ಏನಾದ್ರು ಹೊಡೆದು ಕಿತ್ಕೊಂಡು ಹೋದ್ರು, ಇಲ್ಲ ಏನೋ ಮಿಸ್ ಕಳೆದೋಯ್ತೋ, ಅದೊಂಥರ ಬಿಡಿ. ಏನೋ ಇನ್ಸ್ಟೆಂಟ್ ಆಗೋಗಿದೆ ಬೈ ಮಿಸ್ಟೇಕ್ ಅನುಮಾನ, ಇದು ನೀವೇ ಮಾಡ್ಕೊಂಡಿರೋ ಕೆಲಸ ಇದು.
ಅಲ್ಲಿ ಕ್ಲಿಯರ್ ಕಟ್ಟಾಗಿ ಏನೋ ಅರ್ಥ ಆಗ್ತಾ ಇಲ್ಲ ಒಟ್ಟಿನಲ್ಲಿ, ಏನೋ ಮೆಟೀರಿಯಲ್ ಮಿಸ್ ಆಗಿದೆ, ದುಡ್ಡೇನೋ ಮಿಸ್ ಆಗಿದೆ ಅಂತ ಆ ಲೇಡೀಸ್ ಹೇಳ್ತಾ ಇದ್ದಾರೆ. ಬಟ್ ನಾನು ಅದೇ ಹೇಳೋದು, ಈ ಥರ ಕೆಲಸ ಮಾಡಬೇಡಿ. ಕಳ್ತನ ಮಾಡೋದಾಗಲಿ, ಯಾರಿಗಾರು ಮಿಸ್ಬಿಹೇವ್ ಮಾಡೋದಾಗಲಿ. ಏಕೆಂದರೆ ಒಂದು ಸಣ್ಣ ಪುಟ್ಟ ಸಿಕ್ಕಿರೋ ಸಾಕು. ಇವತ್ತು ಡೆಲಿವರಿ ಬಾಯ್ಸ್ಗಳ ಮೇಲೆ ಕಾಯ್ತಿದ್ದಾರೆ ಕೆಲವರು, ಅದನ್ನೇ ದೊಡ್ಡ ಬೆಟ್ಟ ಮಾಡಿ ಹೈಲೈಟ್ ಮಾಡಿ ಹೇಳ್ತಾರೆ. ಅದರಲ್ಲಿ ಎಕ್ಸ್ಪೆಷಲಿ ರಾಪಿಡೋ, ಬೈಕ್ ಟ್ಯಾಕ್ಸಿ ರೈಡರ್ಸ್ ಏನಾದ್ರು ಸಿಕ್ಬಿಟ್ಟು ಏನಾದ್ರು ಈ ಥರ ಪ್ರಾಬ್ಲಮ್ ಮಾಡಿ ತಗ್ಲಾಕ್ಕೊಡ್ರೆ ಮುಗಿದೋಯ್ತು ನಿಮ್ಮದು. ಒಂದು ಇಲಿ ಹೋದ್ರೆ ಹುಲಿನೇ ಹೋಯ್ತು ಅಂತಾರಲ್ಲ, ಆ ಥರ ಆಗುತ್ತೆ. ಇವತ್ತೆಷ್ಟು ನಿಮ್ಮ ಬೈಕ್ ಟ್ಯಾಕ್ಸಿ ಮೇಲೆ ಹಾಗೆ ಸಾಧಿಸ್ತಾ ಇದ್ದಾರೆ. ಹಂಗಾಗಿ ನೀವೆಷ್ಟು ಕೇರ್ಫುಲ್ಲಾಗಿ ಡ್ಯೂಟಿ ಮಾಡ್ಬೇಕು ಇವತ್ತು ನೀವು. ನೀವೇ ಈ ಥರ ನೆಗ್ಲಿಜೆನ್ಸಿಯಾಗಿ ಮಿಸ್ಟೇಕ್ಗಳು ಮಾಡ್ಕೊಂಡು ಹೋದ್ರೆ ನಾಳೆ ದಿವಸ ಕೆಲಸ ಮಾಡೋಕ್ಕಾಗತ್ತಾ? ಏನೋ ಇರೋದೇನೋ ಸ್ವಲ್ಪ ದಿವಸ ಇರುತ್ತೆ ಬೈಕ್ ಟ್ಯಾಕ್ಸಿ, ಎಷ್ಟು ದಿವಸ ಯಾವತ್ತು ಹೋಗುತ್ತೆ ಅಂತ ಗೊತ್ತಿಲ್ಲ, ಆ ಸ್ಟೇಜಿಗೆ ತಂದು ನಿಲ್ಲಿಸಿದ್ದಾರೆ. ಅದರಲ್ಲೂ ನೀವು ಈ ಥರ ಎಲ್ಲ ಪ್ರಾಬ್ಲಮ್ಗಳು ಮಾಡ್ಕೊಂಡ್ರೆ ಏನು ಸಿಗುತ್ತೆ ಹೇಳಿ ನಿಮಗೆ? ನಿಮ್ಮ ಕೆಲಸ ಹೋಗುತ್ತೆ ಅಷ್ಟೇ, ನಿಮ್ಮ ಮಾನ ಮರ್ಯಾದೆ ಹೋಗುತ್ತೆ. ನೀವೆಲ್ಲೂ ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ ಸಮಾಜದಲ್ಲಿ. ಇವೆಲ್ಲ ಪ್ರಾಬ್ಲಮ್ ಎದುರಿಸ್ಬೇಕಾ ನೀವು? ಮುಂಚೆ ಯೋಚನೆ ಮಾಡಬೇಕಲ್ವ ನೀವು? ಈ ಥರ ಆದಮೇಲೆ ಹಿಂಗೆ ಆದರೆ ಏನು ಮಾಡಬೇಕು ಅಂತವ? ಅದೇನೋ ಒಂದು ಆಸೆಗೆ ಏನೋ ಮಾಡಿಬಿಡ್ತೀರಾ, ಆಮೇಲೆ ಸುಮ್ಮನೆ ಪ್ರಾಬ್ಲಮ್ಮು ನಿಮಗೇನೆ. ಅದಕ್ಕೆ ಯಾರಿಗೇ ಆಗಲಿ ಡೆಲಿವರಿ ಬಾಯ್ಸ್ಗೆ ಹೇಳ್ತಾ ಇದ್ದೀನಿ, ಪ್ಲೀಸ್ ದಯವಿಟ್ಟು ಈ ಥರ ಕೆಲಸ ಯಾರೂ ಮಾಡಬೇಡಿ. ಏನಾದ್ರು ಒಂದು ಮೆಟೀರಿಯಲ್ ಕೊಟ್ಟಿದ್ದಾರೆ ಅಂದರೆ ಅದನ್ನು ಕೇರ್ಫುಲ್ಲಾಗಿ ತಗೊಂಡೋಗಿ ಕಸ್ಟಮರ್ಗೆ ತಲುಪಿಸೋ ಜವಾಬ್ದಾರಿ ನಿಮ್ಮದಾಗಿರುತ್ತೆ. ಒಂದು ಪ್ಯಾಸೆಂಜರ್ ಬಂದ್ರೂ ಅಷ್ಟೇ. ಇವೆಲ್ಲ ಕಳ್ತನ ಆಗಿರ್ಬೋದು, ಕದಿಯೋದು, ಮಿಸ್ಬಿಹೇವ್ ಮಾಡೋದು, ಇವೆಲ್ಲ ದಯವಿಟ್ಟು ಯಾರೂ ಮಾಡೋಕ್ಕೆ ಹೋಗಬೇಡಿ. ಇವು ನಿಮ್ಮ ಜೀವನದ ಪ್ರಶ್ನೆ ಇದು. ಓಕೆ ಸ್ನೇಹಿತರೆ, ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕಾಗಿತ್ತು. ಸಂಕ್ಷಿಪ್ತ ಮಾಹಿತಿ ಏನು ಅಂತ ಗೊತ್ತಿಲ್ಲ, ಗೊತ್ತಾದ್ಮೇಲೆ ಅದ್ರ ಬಗ್ಗೆ ಮತ್ತೆ ಕೂಡ ಒಂದು ರಿವ್ಯೂ ಕೊಡ್ತೀನಿ. ಡೆಲಿವರಿ ಬಾಯ್ಸ್ಗೆ ಒಂದು ಎಚ್ಚರಿಕೆ ಕೊಡಬೇಕಾಗಿತ್ತು. ಯಾರು ಈ ಥರ ಎಲ್ಲ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಗೊತ್ತಿದ್ದು ಗೊತ್ತಿಲ್ಲದೇನೋ ಮಿಸ್ಟೇಕ್ ಮಾಡಿ ತೊಂದರೆ ತಂದ್ಕೊಳಕ್ಕೆ ಹೋಗಬೇಡಿ ಅಂತ ಒಂದು ವಿಡಿಯೋ ಮಾಡಬೇಕಾಯ್ತು, ಅದಕ್ಕೋಸ್ಕರ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.